ದುಃಖಸ್ಯ ನ ಕೋಪಿ ದಾತ ಪರೋ ದದಾತಿ ಕುಬುದ್ಧಿರೇಶ ಅಹಂ ಕರೋಮಿತಿ ವ್ರತ ಅಭಿಮಾನ್. ಅದರ ಅರ್ಥ ಇಷ್ಟು, ಈ ಸುಖವಾಗಲಿ ದುಃಖವಾಗಲಿ ಇವು ಯಾರಿಂದರ ಅಕ್ಕವಂತ ತಿಳ್ಕೋಬೇಡ. ಸುಖ ಆಗಿತ್ತು ಅಂದ್ರೆ ನಿನ್ನ ವಿಚಾರದಿಂದ ಆಗ್ಯದ, ನಿನಗೆ ದುಃಖ ಆಗಿತ್ತು ಅಂದ್ರೆ ನಿನ್ನ ಅವಿಚಾರದಿಂದ ನನಗೆ ದುಃಖ ಆಗಿದ್ದಾನೆ ಹೊರತು ಯಾರೋ ನನಗೆ ದುಃಖ ಕೊಟ್ರು ಯಾರೋ ನನಗೆ ಸುಖ ಕೊಟ್ರು ಅಂತ ತಿಳ್ಕೋಬೇಡ. ಸುಖಕ್ಕೂ ದುಃಖಕ್ಕೂ ಮೂಲ ಏನಾದರೂ ಇದ್ರೆ ಅದು ವಿಚಾರವೇ ಜೀವನದಲ್ಲಿ ನಿನ್ನನ್ನು ಪ್ರಧಾನವಾಗಿ ಮಾಡಿತಲ್ಲದೆ ಅವಿಚಾರದಿಂದ ಜೀವನದಲ್ಲಿ ಎಂದಿಗೂ ಆಗೋದಿಲ್ಲ. ಒಬ್ಬ ಒಂದು ಕತ್ತಿ ಸಾಕಿ, ಆ ಕತ್ತಿ ಮೇಲೆ ಒಂದಿಷ್ಟು ಬಿಸುಕೆಲ್ಲ ಕಸ್ವರಿಗೆ ಹೊತ್ಕೊಂಡು ಊರೂರು ಅಡ್ಡಾಡಿ ಮಾರ್ತಿದ್ದ. ಒಂದ್ ದಿವಸ ಹಿಂಗ್ ಹೊಡ್ಕೊಂಡು ಒಂದು ಊರಿಗೆ ಹೋಗಿದ್ದ, ಹೊತ್ತು ಮುಳುಗಿಬಿಟ್ಟಿತ್ತು. ಅದನ್ನ ಎಲ್ಲ ಕತ್ತಿ ದುಬ್ಬದ ಮ್ಯಾಗಿನ ಕಲ್ಲ ಪಲ್ಲ ಇಳಿವೆ, ಆ ಕತ್ತಿ ಒಂದ್ ಸ್ವಲ್ಪ ಕಾಲು ಕಟ್ಟಿ ಊರು ಮುಂದೆ ಮೇಯಕ್ ಬಿಡಬೇಕು ಅಂತ ಹೇಳಿ ಆ ಕತ್ತಿ ಕೊಳ್ಳಾಗ ಒಂದು ಹಗ್ಗಿತ್ತು, ಅದನ್ನ ಹುಡುಕ್ಯಾಡಕ್ ಹೋದ. ಅದು ಇದ್ದಿದ್ದಿಲ್ಲ, ಕತ್ತಲ್ದ ಕಳೆದು ಹೋಗಿತ್ತು. ಇನ್ನು ಕಾಲಿಗೆ ಕಟ್ಟಕ್ ಹಗ್ಗಿಲ್ಲ, ಹೆಂಗ್ ಮಾಡ್ಬೇಕು ಅಂತ ಹೇಳಿ ಅವ ಯೋಚನೆ ಮಾಡ್ದ. ಇನ್ನು ಇದನ್ನ ಹಿಂಗ ಬಿಟ್ಟಿರೋದು ಮಂದಿ ಹೊಲ ಹೋಗ್ತತಿ, ಹಗ್ಗಿಲ್ಲದ್ರು ಚಿಂತಿಲ್ಲ, ಕಟ್ಟಿದಂಗ ಮಾಡ್ಬೇಕು ಅಂತ ಹೇಳಿ ಅದ್ರ ಮುಂಗಾಲ ಕೂತ ಎಡ್ಡು ಕಾಲ ಹಿಂಗ ಹಿಂಗ ತಿಕ್ಕಿದ. ಅದ ಕಟ್ಟೇನ್ ತಿಳ್ಕೊತ್ತು ಅಂದ್ರೆ ನನ್ ಕಟ್ಟ್ಯಾರ ತಿಳ್ಕೊತ್ತು. ನನ್ ಕಟ್ಟ್ಯಾರ ತಿಳ್ಕೊಂಡು ಊರ ಮುಂದೊಂದು ತಿಪ್ಪಿತ್ತು, ಆ ತಿಪ್ಪಿಯೊಳಗೆ ಸಗಣಿ ದಂಟು ತಿನ್ಕೋತ ಬೆಳ್ತಕ್ಕ ನಿಂತಿತ್ತು. ಬೆಳ್ತಕ್ಕ ನಿಂತ ಕತ್ತಿಗೆ ಆ ಊರಂದೊಂದು ಊಡ್ಗತ್ತಿತ್ತು. ಅದು ಮೇಕೋತ ಬಂದು ಇದನ್ನ ನೋಡ್ತು, ಇಲ್ಲೇ ಮಗ್ಗಲ್ದಾಗ ಮೆಕ್ಕೆಜೋಳ ಐತಿ ಕಮ್ಮಂದು, ಇದನ್ನ ತಿನ್ನೋದು ಬಿಟ್ಟು ತಿಪ್ಪೆಗಾಕ ನಿಂತತೆ ಅಂತೇಳಿ ಫ್ರೆಂಡ್ಶಿಪ್ ಮಾಡ್ಬೇಕಂತ ಹೇಳಿ, ಹೇಯ್ ಇಲ್ಯಾಕೆ ನಿಂತೀಯೋ, ಅಲ್ಲಿ ಮೆಕ್ಕೆಜೋಳ ನಡಿ ತಿನ್ನು ನಡಿ ಅಂತ. ಆ ಕತ್ತಿ ಹೇಳಿತಿ, ನಾ ನಿಮಗತೆ ಅಲ್ಲಪ್ಪ, ನಮ್ಮನ್ನು ಕಟ್ಟ್ಯಾರು. ಆ ಕತ್ತಿ ನೋಡ್ತು, ಎಲ್ಲಿ ಕಟ್ಟಿದ್ದಾರೋ ಅಂತ ಹುಡುಕಾಡ್ತಿ, ಎಲ್ಲಿಯೂ ಹಾಗಿಲ್ಲ. ಆದ್ರೆ ಕಟ್ಟ್ಯಾರ ತಿಳ್ಕೊಂಡು ಬೆಳತನಕ ಹೆಂಡಿದಂಟಿತ್ತು. ಇದು ಏನು ಹೇಳಿದ್ರು ಕೇಳಲಿಲ್ಲ, ಇದು ಸರಳ ಹೇಳಿದ್ರು ಕೇಳು ಕತ್ತೆಲ್ ಕಾಂತಂತ ಹೇಳಿ ಹಿಂದಕ್ಕೆ ಹೋಗಿ ಜಾಡಿಸಿ ಅಡ್ಡುಗಲ್ಲಿ ಒದ್ಬಿಡಿ. ಒತ್ತಕ್ಕ ಜಿಗದ ಮುಂದಕ್ಕೆ ಬಿತ್ತು, ನೋಡ್ಕೊತ್ತು ಕಾಲಾಗ ಹಾಗಿಲ್ಲ. ಇಲ್ಲ, ಅದನ್ನು ಕಟ್ಟಿಲ್ಲ. ಆದ್ರೆ ಬೆಳತನಕ ಹೆಂಡಿದಂಟು ತಿನ್ನುವುದು ಅದಕ್ಕೆ ತಪ್ಪಿಲ್ಲ. ಯಾಕೆ ತಪ್ಪಿಲ್ಲ ಅಂತಂದ್ರೆ ಅದು ಕಟ್ಟ್ಯಾರೋ ಬಿಟ್ಟಾರೋ ಅನ್ನೋದನ್ನು ವಿಚಾರ ಮಾಡಿಲ್ಲ. ವಿಚಾರವಿಲ್ಲದೆ ಬೆಳತನಕ ಸಗಣಿಯ ದಂಟನ್ನು ಹೇಗೆ ತಿಂದ ಕತ್ತೆ ಹೇಗೋ ಹಾಗೆ ಯಾರೂ ಇಲ್ಲದ, ಯಾವ ಕಾಲದಲ್ಲಿಯೂ ಸಂಬಂಧವಿಲ್ಲದ ಸಕಲ ಸಮಸ್ಯೆ ಪೃಥ್ವಿಯ ಸಕಲ ಎಲ್ಲ ಬಾಂಧವ್ಯಗಳನ್ನು ಮೋಹವೆಂಬ ಹಗ್ಗದಿಂದ ಕಟ್ಟಿಸಿಕೊಂಡು ನಾವು ಸುಮ್ಮನೆ ಸಂಸಾರಿಗಳಿಗೆ ಅಪ್ಪಗಳು ಭಾಳ ಚಂದ ಹೇಳಿದ್ರು ನೋಡು. ಅವ್ರಿಗೆ ಧೈರ್ಯ ಐತಿ ಹೇಳಕ್, ನನಗೆ ಧೈರ್ಯ ಇಲ್ಲ ಅಷ್ಟು. ಅವ್ರೇನ್ ಹೇಳಿದ್ರು ಅಂದ್ರೆ ಸಂಸಾರ ಅಂತಂದ್ರೆ ಬಿದ್ದದ್ದು ಬಿತ್ತು, ಹಾದದ್ದು ಹೋತು, ಬಂದದ್ದು ಬತ್ತು ಅಂತ ಸುಮ್ಮ ಹೋಗುದಪ್ಪ ಅಂದ್ರು. ನನಗೆ ಹೆಂಗ ಅನ್ನಕ್ ಬರ್ತದ ಹಂಗ. ಅವರು ಸ್ವಚ್ಛಂಗ್ ತೆಲಿಪಲಿ ಬೋಳಿಸ್ಕೊಂಡಾರ ನಡೀತದ. ನಾವ್ ಹಿಂಗಂದ್ರೆ ಕೇಳ್ತದ, ನಾವ್ ಹಿಂಗಾದ್ರೆ ಕೇಳ್ತದ. ಅದ್ರ ಅರ್ಥ ಏನು ಅಂದ್ರೆ ಬಿದ್ದದ್ ಬಿತ್ತು, ಹಾದದ್ದು ಹೋತು, ಆದದ್ದು ಆತು, ಅಂದದ್ದು ಅಂದ್ರು ಅಂತ ಹಂಗಂದ್ರೆ ಸುಮ್ಮನೆ ಹೋಗೋದಲ್ಲದು. ಯಾಕೆ ಇವ್ರು ಹಿಂಗಂದ್ರು ವಿಚಾರ ಮಾಡು. ನನ್ನ ತಪ್ಪು ಏನಿದೆ ಇವ್ರು ಹೀಗೆ ಅನ್ಲಿಕ್ಕೆ? ಬಿದ್ದದ್ ಬಿತ್ತು ಅಂದ್ರೆ ಕೈ ಒಂದೇನೋ ಲಾಟನ್ ಗ್ಲಾಸ್ ತಗೊಂಡು ಹಿಂಗ್ ಒರ್ಸಾಕತ್ತೀನಿ, ಹಿಂಗ್ ಪಟಕ್ನ ಬಿತ್ತು, ಅದು ಒಡಿತು ಅಂದ್ರೆ ಬಿದ್ದದ್ ಬಿತ್ತು ಅಂತ ಹಂಗಲ್ಲದು. ಇದು ಯಾಕೆ ಬಿತ್ತು, ನಂದು ತಪ್ಪು ಎಲ್ಲಾತು ಅನ್ನೋದನ್ನ ತಿಳ್ಕೊಂಡು ಬೀಳದಂಗ ಮಾಡೋದಕ್ಕೆ ವಿಚಾರ ಅನ್ಬೇಕೇ ಹೊರತು ಬಿದ್ದದ್ದು ಬಿತ್ತು ಹಾದದ್ದು ಹೋತು ಅನ್ನೋದಲ್ಲ. ವಿಚಾರದಿಂದ ಮನುಷ್ಯನಿಗೆ ಸುಖ. ಆ ವಿಚಾರ ನಮ್ಮನ್ನು ಏನ್ ಮಾಡುತ್ತೆ ಅಂದ್ರೆ, ಮೊದಲಿನ ವಿಚಾರದ ಮೊದಲ ಹಂತ ಏನ್ ಮಾಡುತ್ತೆ ಅಂದ್ರೆ, ಯಾವುದು ಇಲ್ಲಿಯವರೆಗೆ ಮತಿಭ್ರಾಂತಿಯಲ್ಲಿ ನಾನು ಸತ್ಯ ಅಂತ ತಿಳ್ಕೊಂಡಿದ್ನೋ, ಅವ್ರು ಭಾಳ ಚಂದ, ಅದಕ್ಕೆ ಭಾಳ ಓದ್ದವರು ಪುಣ್ಯಾತ್ಮರು ನನಗೆ ಪಾಠ ಮಾಡಿದಾರು. ಆ ಪುಣ್ಯ ಪುರುಷ ಒಂದು ಮಾತನ್ನು ಹೇಳಿದ, ಸಂಸಾರಕ್ಕೊಂದು 3-4 ಲಕ್ಷಣ ಮಾಡಿ. ಅವ್ರು ಓದ್ದವ್ರು, ನಾ ಅದನ್ನು ಮಾಡೋದಿಲ್ಲ, ನಿಮ್ಗೆ ಸರಳವಾಗಿ ಎಲ್ಲರಿಗೂ ತಿಳಿಯುವಾಗ ಒಂದು ಲಕ್ಷಣ ಮಾಡುತ್ತೆ. ಸಂಸಾರ ಅಂದ್ರೆ ಏನು ಅಂದ್ರೆ ತಿಳ್ಕೊಳ್ಳಾರ್ದ ಇಳದಂತ ಒಂದು ಭಾವ. ಅದು ಸಂಸಾರ ಅಂದ್ರೆ ವಿಚಾರಿಸದೆ, ಯಾವುದರ ಗೊತ್ತು ಗುರಿ ಇಲ್ಲದೆ, ಆ ವಸ್ತುವಿನ ಜ್ಞಾನವಿಲ್ಲದೆ, ಅದರ ಜೊತೆಗೆ ಸಂಶಯದಿಂದ ಇಳುವುದಕ್ಕೆ ಸಂಸಾರ ಅಂತ ಕರುತ್ತಾರೆ.
ಸಂಸಾರ ಅಂದ್ರೆ ಏನಲ್ಲ, ಸಂಶಯತ್ ಸರತಿ ತಿ ಇತಿ ಸಂಸಾರ. ಹೆಂಗಿರ್ತದೆ ಅನ್ನೋದು ತೋರಿಸ್ತೇನೆ ನಿಮ್ಗೆ. ಸಂಸಾರ ಅಂದ್ರೆ ಹೆಂಗಿರ್ತದೆ ಅನ್ನೋದು. ಈ ಇಬ್ಬರು ಗಂಡ ಹೆಂಡತಿ ಕೂಡಿಕೊಂಡದಕ್ಕೆ ಸಂಸಾರ ಅನ್ಬೇಕಂತ ನಮ್ಮ ಯೋಚನೆ ಅದ. ಅದು ಹೆಂಗಿರ್ತಾರಂತಂದ್ರೆ ಆ ಹೆಂಡತಿಗೊಂದು ಯೋಚನೆ ಇರ್ತತಿ, ಗಂಡ ಏನು ಪಕ್ಕ ನನ್ನ ಕೂಡ ಪ್ರೀತಿ ಇದಾನೋ ಏನು ಮತ್ತೆ ಯಾರು ಕೂಡ ಅದಾನೋ ಆಕಿ ತಲೆಯಾಗ, ಅವನ ತಲೆಯಾಗ ಈ ಹುಡುಗಿ ಪಕ್ಕ ನನ್ನ ಕೂಡ ಸರಿಯಾಗದಾಳೋ ಏನು ಮತ್ತೇನಾರ ತಲೆಯಾಗಾಯ್ತು ಅಂದ್ರೆ ಸಂಶಯದಿಂದ ನಡೆಸುವುದಕ್ಕೆ ಸಂಸಾರ ಅಂತ ಕರೀವು. ಅದು ಬರೀ ಮನ್ಯಾಗ ಆಟ ತಿಳ್ಕೊಳ್ಳುವಂಗಿಲ್ಲ. ಅದು ಮಠಗಳನ್ನೂ ಬಿಟ್ಟಿರುವುದಿಲ್ಲ, ಅದು ರಾಜಕಾರಣವನ್ನೂ ಬಿಟ್ಟಿರುವುದಿಲ್ಲ, ವಿಶ್ವವನ್ನು ಬಿಟ್ಟುವುದಿಲ್ಲ, ಅಷ್ಟೇ ಏಕೆ ದೇವತೆಗಳನ್ನು ಅದು ಬಿಟ್ಟಿರುವುದಿಲ್ಲ. ಅದು ಸಂಶಯದಿಂದ ಶುರುವಾಗೈತೆ. ಅದರ ಉದ್ಘಾಟನೆ ಆಗೈತೆ ಯಾವ ನಕ್ಷತ್ರದಾಗ ಆಗೈತೆ ಅಂದ್ರೆ ಸಂಶಯದ ನಕ್ಷತ್ರದಾಗ ಆಗೈತೆ. ಸಂಸಾರದ ಉದ್ಘಾಟನೆ ಆಗಿರೋದೇ ಸಂಶಯ ಇದೆ. ಆ ಸಂಶಯ ಏನ್ ಮಾಡುತ್ತೆ ಅಂದ್ರೆ ಆ ಸಂಶಯವು ನಿಮ್ಮ ದುಃಖಕ್ಕೆ ಮೂಲ ಆಗ್ತದೆ. ಆ ಸಂಶಯವೇ ನಿಮ್ಮ ಜೀವನದಲ್ಲಿ ಅದನ್ನು ಹಾಳು ಮಾಡ್ತದೆ. ಅದರ ಸಲುವಾಗಿ ಸ್ಪಷ್ಟವಾಗಿ ಹೇಳ್ತಾರೆ, ಸಂಶಯಾತ್ಮ ವಿನಶ್ಯತಿ. ವಿನಶ್ಯತಿ ಅಂದ್ರೆ ಹಾಳಾಗಿ ಹೋಗೋದು, ಕೆಟ್ಟು ಹೋಗೋದು. ಯಾರು ಕೆಟ್ಟು ಹೋಗ್ತಾರೆ ಅಂದ್ರೆ ಯಾರು ಸಂಶಯದಿಂದ ಜೀವನದಲ್ಲಿ ಬರ್ತಾರೋ ಅವರು ಕೆಟ್ಟು ಹೋಗ್ತಾರೆ. ಸಂಶಯದಿಂದ ಪ್ರಾರಂಭ ಮಾಡಬೇಡ, ಆ ಸಂಶಯವನ್ನು ವಿಚಾರದಿಂದ ಅರ್ಥ ಮಾಡಿಕೋ. ಆ ವಿಚಾರ ನಿನ್ನನ್ನು ಏನ್ ಮಾಡುತ್ತೆ ಅಂತಂದ್ರೆ ಅದು ಸುವಿಚಾರವಾಗಿ ಪರಿವರ್ತನೆಗೊಳ್ಳುತ್ತೆ. ಆ ಸುವಿಚಾರವಾಗುವಂತಹ ಆ ಪರಿವರ್ತನಾ ರೂಪವಾದಂತಹ ವಿಚಾರ ಒಂದು ದಿವಸ ನಿಮಗೆ ಸತ್ಯ ಜ್ಞಾನವನ್ನು ಮಾಡಿಕೊಡುತ್ತೆ. ಯಾವಾಗ ಸತ್ಯ ಜ್ಞಾನ ಆಯ್ತೋ ಆ ಸತ್ಯ ಜ್ಞಾನ ನಿಮ್ಮ ಮನುಷ್ಯನನ್ನು ಏನ್ ಮಾಡುತ್ತೆ ಅಂದ್ರೆ ಪಾಪ ಕರ್ಮದಿಂದ ಬಿಡುಗಡೆ ಮಾಡುತ್ತೆ. ಪಾಪ ಕರ್ಮಗಳು ಎಷ್ಟು ಬಲಾಢ್ಯ ಇರ್ತಾವಂದ್ರೆ ಯಾವುದೇ ಒಂದು ವಸ್ತುವನ್ನು ತೆಗೆದುಕೊಳ್ಳೋದು, ಯಾರದೇ ಒಬ್ಬರ ಜೊತೆಗೆ ನಾನು ಕ್ರೂರವಾಗಿ ನಡೆದುಕೊಳ್ಳೋದು, ಇದಕ್ಕೆ ಕಾರಣ ಏನು ಅಂದ್ರೆ ವಿಚಾರವಿಲ್ಲದ, ಆ ವಿಚಾರವಿಲ್ಲದ ಬದುಕು. ಆ ವಿಚಾರವಿಲ್ಲದ ಬದುಕು ನನ್ನನ್ನು ಏನ್ ಮಾಡುತ್ತೆ ಅಂತಂದ್ರೆ ಅತ್ಯಂತ ಕಾಮಾದಿಕ ಕರ್ಮಗಳಲ್ಲಿ ನನ್ನನ್ನು ತೊಡಗಿಸುತ್ತೆ. ಒಂದ್ ದಿವಸ ಅವರು ಅಜ್ಜ, ಅದು ಒಂದು ಮನೆ ಸಂಸಾರ, ಒಂದು ಊರಾಗಿಂದ ಮತ್ತೊಂದು ಊರಿಗೆ ಬಸ್ಸಿಗೆ ಹೋಗ್ಬೇಕಾಗಿತ್ತು. ಒಂದು ಮೊಮ್ಮಗ ಪಸಂದ್ ದೊಡ್ಡದಾಗಿತ್ತು, 6ನೇತೆ 7ನೇತೆಗೆ ಬಂದಿತ್ತು. ಆ ಮನ್ಯಾಗ ಅಜ್ಜಿ ಹೇಳ್ತು, ನೋಡು ಬಸ್ ಯಾರದ ಯಾಕೆ ಕೊಡೋದು, ನಾ ಈ ಹುಡುಗನ ಕರ್ಕೊಂಡ ಕಂಡಕ್ಟರ್ಗೆ ಗೊತ್ತಾಗದಂಗೆ ನಾಟಕ ಮಾಡಿಕೊಂಡ ದೀಡ ಟಿಕೆಟ್ದಾಗ ಕರ್ಕೊಂಡು ಹೋಗ್ಕಣ ಅಂತ ಹೇಳಿ ಆ ಹುಡುಗನ ಕರ್ಕೊಂಡು ತನ್ನ ತೊಡಿ ಮೇಲೆ ಹಾಕಿ ಅವನ ಕಾಲು ತುರಿಕೊಂಡು ಆ ಹುಡುಗನ ಈಟ ಮಾರಿ ತೋರಿಸಿ ಕಂಡಕ್ಟರ್ ಬಂದಾಗ ದೀಡ ಟಿಕೆಟ್ ಕೊಡ್ರಿ ಅಂತ ಅನ್ಲ. ದೀಡ್ ಟಿಕೆಟ್ ಕೊಡ್ರಿ ಅಂತ ಅಂದ ಕೂಡಲೇ ಅವ್ ಮಾಡ್ಕೊಂಡು ನಾವು ನೋಡಿದ, ಕಾಲಿನ ಹುಡುಕ ಮುದುಕಿ ತೊಡ್ಯಾಗ ಆ ಕಡೆ ಕಾಲು ಹಾಕಿದ್ದ, ಈ ಕಡೆ ಅಡ್ಡ ಬಿದ್ದಿದ್ದ, ಸಣ್ಣಂಗೆ ಮೀಸಿ ಮುಡಿದ್ದು. ಮೀಸಿ ಮುಡಿದ ಕೂಡಲೇ ಕಂಡಕ್ಟರ್ ಏನಂದ, ಏ ತಮ್ಮ ಹಿಂಗ ಅಡ್ಡ ಬಿದ್ಕೊಂಡು ಸಣ್ಣ ಕೂಸಿನ ಗತೆ ಯಾಕೆ ಮಾಡ್ತೀವೋ, ಸಣ್ಣಂಗೆ ಮೀಸಿ ಬಂದವರಿಗೆಲ್ಲ ಅರ್ಧ ಟಿಕೆಟ್ ಕೊಡ್ತಾರ, ಸರಿಯಾಗಿ ಕೊಂಡ್ರಂತಂದ. ಅವ ಹುಡುಗ ಅಂದ, ಸರಿ ಮೀಸಿ ಬಂದವ್ರಿಗೆ ಪೂರ ಟಿಕೆಟ್ ಹೌದಲ್ರಿ ಅಂದ. ಹೌದು, ಮೀಸಿ ಬರುವಂಗೈತಿ, ನಿನಗೆ ಪೂರ ಟಿಕೆಟ್ ಅಂದ. ಹಂಗಾರೆ ಈಗೂ ದೀಡ ಕೊಡ್ರಿ ಅಂದವ. ಯಾಕೋ ಮತ್ತೆ ಈಗೂ ದೀಡ ಯಾಕಂದ್ರೆ, ನೋಡ್ರಿ ನನಗೆ ಮೀಸಿ ಬಂದವ್ರೆ, ನನಗೆ ಪೂರ, ನಮ್ಮ ಅಮ್ಮಗೆ ಮೀಸಿಲ್ಲ, ಆಕಿಗೆ ಅರ್ಧ. ಅಂದ್ರೆ ಎಷ್ಟರ ವಿಚಾರ ಅಂತಿದು. ಎಷ್ಟು ಮೋಸಗೊಳಿಸಿ, ಎಷ್ಟು ಜನರನ್ನು ವಂಚಿಸಿ ಮಾಡಬಾರದ ಪಾಪ ಕರ್ಮವನ್ನೇ ಮಾಡಿರು, ನೋಡಬಾರದ ಹೀನ ದೃಶ್ಯಗಳನ್ನು ನೋಡಿ, ಕೂಡಬಾರದ ಕಾಮಿಣಿಯರ ಕೂಡಿರುವೆ, ಆಡಬಾರದ ಅನೃತವನ್ನು ಆಡಿರು. ಇದು ಎಲ್ಲ ಮಾಡಿದ್ದು ಯಾಕೆ ಅಂತಂದ್ರೆ ಇದನ್ನು ಮಾಡೋಣದ್ರಿಂದ ಎಂಥ ಕ್ರೂರ ಕರ್ಮ ನನಗಾಗ್ತದೆ ಅನ್ನುವಂಥ ವಿಚಾರ ಗೊತ್ತಿರಲಾರದೆ ಆ ಮನುಷ್ಯ ಏನ್ ಮಾಡ್ತಾನೆ ಅಂದ್ರೆ ಕುಕರ್ಮದಲ್ಲಿ ತೊಡಗ್ತಾನೆ. ಆ ಕುಕರ್ಮದಲ್ಲಿ ತೊಡಗಿದಂಥ ಮನುಷ್ಯ ಪಾಪ ಭೀರು ಆಗ್ತಾನೆ. ಆ ಪಾಪ ಭೀರುವಿನಿಂದ ಹೀನ ಜನ್ಮಗಳ ಉತ್ಪತ್ತಿ ಆಗ್ತದೆ. ಅದರ ಸಲುವಾಗಿ ಆ ಶಿವಯೋಗಿಗಳು ಅಪ್ಪಣೆ ಮಾಡಿರ ಅನ್ನೋದಪ್ಪ ಅವರು ಹೇಳ್ತಾರೆ, ಸುವಿಚಾರ ಭಜನೆ ಭಕ್ತಿಯೋಳೆಂಬುದರಿಯದೆ. ಮನುಷ್ಯನೇ ಸುಮ್ಮನೆ ಸಮಯ ಕಳಿಬೇಡ. ಏನ್ ನನಗೆ 70 ವರ್ಷ ಆಗ್ಯಾವ, ಏನು 80 ವರ್ಷ ಆಗ್ಯಾವ ಅಂತ ವಯಸ್ಸು ಆದವರೆಲ್ಲ ಹಿರಿಯರಲ್ಲ. ಈಗ ನನಗೆ ಎಲ್ಲ ಕೂದಲು ಬೆಳಗಾಗ್ಯಾವ, ನನ್ನನ್ನು ಎಲ್ಲರೂ ಹಿರಿಯರು ಅಂತ ನೀವು ನನ್ನನ್ನು ಗೌರವಿಸ್ತೀರಿ. ಏನ್ ಕೂದಲು ಬೆಳಗ ಆದವರೆಲ್ಲ ಹಿರಿಯರಾಗಬೇಕಂತ ಏನಿಲ್ಲ. ಅರಿತವ ಕಿರಿಯವನಾದರೇನು, ಅವ ಜಗಕ್ಕೆ ಹಿರಿಯನು. ಯಾವನು ಬದುಕಿನಲ್ಲಿ ವಿಚಾರ ಮಾಡ್ತಾನೋ, ಯಾವನು ಬದುಕಿನಲ್ಲಿ ನನ್ನದು ತನ್ನದು, ದೇಶ ಬಗ್ಗೆ, ವಿಶ್ವದ ಬಗ್ಗೆ, ನೈಸರ್ಗಿಕ ವಿಕೋಪಗಳ ಬಗ್ಗೆ,
ಕುಡಿಯುವ ನೀರಿನ ಬಗ್ಗೆ, ಬೀಸುವ ಗಾಳಿಯ ಬಗ್ಗೆ ಯಾವತ್ತನ ಲೋಕಕ್ಕೆ ಮುಂದಿನ ಜನಾಂಗಕ್ಕೆ ಇದು ಬೇಕು ಅನ್ನುವಂಥ ವಿಚಾರ ಮಾಡಿ ಪಾಪ ಕರ್ಮದಿಂದ ಒಂದು ಮಾಲಿನ್ಯ ಕರ್ಮದಿಂದ ಯಾವತ್ತನ ದೂರವಾಗಿ ಇನ್ನೊಬ್ಬರಿಗೂ Please subscribe, like and share.